ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ 2025ರಲ್ಲಿ ಯಾರಿಗೆ ಹಣಕಾಸಿನ ಹೊಳೆ ಹರಿಯುತ್ತೆ, ಸಾಲಗಳು ತೀರಿ ತುಂಬ ನೆಮ್ಮದಿಯಾದ ಜೀವನವನ್ನು ಸಾಗಿಸ್ತೀರಿ, ಯಾರಿಗಿದೆ ಹಣಕಾಸಿನ ನೆರವು ಪ್ರಕೃತಿ ಕೊಡ್ತಾ ಇದೆ, ಭಗವಂತ ಕೊಡ್ತಾ ಇದ್ದಾನೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ, ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ 2025ರ ಹಣಕಾಸಿನ ಭವಿಷ್ಯವನ್ನು ನೋಡೋಣ. ನೋಡಿ, ಹಣಕಾಸಿನ ಭವಿಷ್ಯ ಅಂತ ಬರ್ತಾ ಇದ್ದ ಹಾಗೆಯೇ ತುಂಬ ಜನರು ನೊಂದು ಹೋಗಿದ್ದಾರೆ. 2024ರಲ್ಲಂತೂ ಕೆಲ ರಾಶಿಗಳು ಪರಿಪಾಟಲನ್ನು ಪಟ್ಟುಬಿಟ್ಟಿದ್ದಾರೆ. ಅಭಿವೃದ್ಧಿ ಅನ್ನೋದೇ ಆಗಲಿಲ್ಲ, ಸಾಲದ ಮೇಲೆ ಸಾಲಗಳು ಮಾಡಿಕೊಂಡಿದ್ದೀರಾ. ಆ ಸಾಲಗಳನ್ನೆಲ್ಲ ಹೇಗಪ್ಪ ತೀರಿಸ್ಕೊಳ್ಳೋದು, ನಮ್ಗೆ ಹಣಕಾಸಿನ ಹರಿವು ಯಾವಾಗಪ್ಪ ಬರುತ್ತೆ, ಸಂಪಾದನೆ ಮಾಡ್ತಾ ಇದ್ದೀನಿ ಆದರೂ ಸಹ ನನಗೆ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ, ಒಂದರಲ್ಲೂ ನನಗೆ ಅಭಿವೃದ್ಧಿ ಆಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರತಕ್ಕಂಥವರಿಗೆ 2025ರ ಕ್ಯಾಲೆಂಡರ್ನ ಹೊಸ ವರ್ಷದ ಭವಿಷ್ಯ ನಿಟ್ಟುಸುರನ್ನು ತಂದು ಕೊಡ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ನೀವು ಸಾಲದಿಂದ ತಪ್ಪಿಸ್ಕೊಳ್ತಕ್ಕಂತಹ ರಾಶಿ ಯಾವುದಪ್ಪ ಅಂತ ಹೇಳಿದ್ರೆ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವರ್ಷ ಶನಿ ಮತ್ತು ಗುರುವಿನ ಅದೃಷ್ಟದ ಬಲದಿಂದಾಗಿ ತುಂಬ ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ನಿಮಗೇನಾದರೂ ದುಡ್ಡು ಕಾಸುಗಳು ಸ್ಟ್ರಕ್ ಆಗಿಬಿಟ್ಟಿರುತ್ತೆ, ಪೇಮೆಂಟ್ಗಳು ಬಂದಿರೋದಿಲ್ಲ, ಎಲ್ಲ ಕಡೆ ಹಣಕಾಸುಗಳು ನಿಂತು ಹೋಗ್ಬಿಟ್ಟಿರುತ್ತೆ, ಅದೆಲ್ಲವೂ ಸಹ ಸರಿ ಹೋಗ್ತಕ್ಕಂತಹ ದಿವಸ. ಕುಟುಂಬದಲ್ಲಿ ನಿಮಗೆ ಈ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ಗಳಿಂದ ಅಥವಾ ಆಸ್ತಿ ಪಾರ್ಟಿಷನ್ ಆಗಿ ಅದನ್ನು ಮಾರಾಟ ಮಾಡ್ಕೊಂಡ್ಬಿಟ್ಟು ದುಡ್ಡು ಕಾಸು ಸ್ಟ್ರಕ್ ಆಗಿಬಿಟ್ಟಿದೆ, ನನಗೆ ಅವ್ರು ಕೊಡ್ತಾ ಇಲ್ಲ, ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು, ಕೊಡ್ತೀನಿ ಅಂತ ಆಟ ಆಡಿಸ್ತಿದ್ದಾರೆ, ಇದೆಲ್ಲ ಸಹ ವೃಷಭ ರಾಶಿಯವ್ರಿಗೆ ಕ್ಲಿಯರ್ ಆಗುತ್ತೆ. ಹಣದ ಒಳಹರಿವು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಹಣಕಾಸಿನ ಒಳಹರಿವಿನಿಂದ ಸಾಲಗಳು ಸಹ ಬಹಳ ತೀರಿಸ್ಕೋತೀರಾ, ಏನು ಯೋಚನೆ ಮಾಡ್ತಕ್ಕಂತಹ ಅವಶ್ಯಕತೆ ಇಲ್ಲ. ಇನ್ನು ಎರಡನೆಯದ್ದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೂ ಅಷ್ಟೇ ಈ ಸಾಲಗಳಿಂದ ವಿಮುಕ್ತರಾಗ್ತೀರಿ. ನಿಮಗೆ ಸಂಪಾದನೆ ಅಧಿಕವಾಗ್ತಾ ಹೋಗುತ್ತೆ, ಆದರೆ ಸಂಪಾದನೆ ಆಗಿದ್ದು ನಿಮ್ಗೆ ಉಳಿಕೆ ಆಗಲ್ಲ. ಕಾರಣ ನಿಮಗೆ ಮಾರ್ಚ್ 29ನೇ ತಾರೀಕಿನಿಂದ ನಿಮ್ಗೇನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಶನಿಯ ಪ್ರಭಾವ, ಅಷ್ಟಮ ಶನಿಯ ಪ್ರಭಾವಕ್ಕೆ ಸಿಲುಕು ಹಾಕ್ಕೊತೀರಾ. ಈ ಅಷ್ಟಮ ಶನಿಯ ಪ್ರಭಾವಕ್ಕೆ ಸಿಲುಕು ಹಾಕಿಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಅದರಲ್ಲೂ ಕೊರತೆಗಳು ಉಂಟಾಗೋದಕ್ಕೆ ಶುರುವಾಗ್ಬಿಡುತ್ತೆ. ಆದರೆ ಗುರುಪ್ರಭಾವ ಚೆನ್ನಾಗಿ ಮೇನಲ್ಲಿ ಉಂಟಾಗುವುದರಿಂದಾಗಿ ಆಗ ನಿಮಗೆ ಬಂದಂತಹ ಹಣಕಾಸುಗಳಿಂದ ಸಾಲ ತೀರಿಸ್ಕೋತೀರಿ, ಸಾಲಗಳ ನಿವಾರಣೆ ಆಗುತ್ತೆ. ಹಣಕಾಸು ಉಳಿಸ್ಕೊಳ್ಳೋಕ್ಕಾಗದೇ ಇದ್ದರೂ ಸಾಲಗಳಿಂದ ವಿಮುಕ್ತರಾಗ್ತೀರ. ಇನ್ನೇನು ಬೇಕು ಅಲ್ವಾ ಜೀವನದಲ್ಲಿ, ಸಾಲಗಳಿಲ್ಲದ ಹಾಗೆ ನೀವು ಬದುಕನ್ನು ಸಾಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಸಹ ಅತ್ಯುತ್ತಮವಾಗಿರ್ತಕ್ಕಂತಹ ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಾಗ್ತದೆ. ಈ ಹಣಕಾಸುಗಳು ನಿಮಗೆ ತುಂಬ ಮಟ್ಟಕ್ಕೆ ಉಳಿಕೆ ಆಗದೇ ಇದ್ದರೂ ಸಹ ಇನ್ವೆಸ್ಟ್ಮೆಂಟ್ಗಳ ಮುಖಾಂತರವಾಗಿ ದುಡ್ಡುಗಳನ್ನು ಕನ್ವರ್ಟ್ ಮಾಡ್ಕೋತೀರಾ. ನೀವು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಈ ರೀತಿಯಾಗಿ ಅಥವಾ ಯಾವುದಾದ್ರು ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು, ಹೀಗೆ ಹಲವು ವಿಚಾರಗಳಲ್ಲಿ ನಿಮಗೆ ಅನುಕೂಲತೆಗಳು ಆಗ್ತಾನೆ ಹೋಗುತ್ತೆ ಅಂತಲೇ ಹೇಳಬಹುದು. ಒಂದು ಕನ್ಯಾ ರಾಶಿಯವರಿಗೂ ಸಹ ಹಣಕಾಸಿನ ಒಳಹರಿವು, ಸಾಲಗಳ ಮೇಲೆ ನಿಗ್ರಹಗಳು ಉಂಟಾಗ್ತಕ್ಕಂಥದ್ದಾಗುತ್ತೆ. ಇನ್ನು ತುಲಾ ರಾಶಿ. ವೃಷಭ ರಾಶಿಯವರನ್ನು ಬಿಟ್ಟರೆ 2025ರಲ್ಲಿ ತುಲಾ ರಾಶಿಯವರೇ ಬಹಳ ಅದೃಷ್ಟವಂತರು ಅಂತ ಹೇಳ್ತಾ ಇದ್ದೇವೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಒಂದು ಶನಿಯ ಸಂಪೂರ್ಣ ಕೃಪಾಶೀರ್ವಾದ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಾಗಿ ಗುರುವಿನ ಆಶೀರ್ವಾದಗಳು ಸಹ ಉಂಟಾಗ್ತಾ ಇರತಕ್ಕಂಥದ್ದು, ಗುರುವಿನ ಸಂಪೂರ್ಣ ದೃಷ್ಟಿಯು ಬೀಳ್ತಕ್ಕಂಥದ್ದು. ಇದೆಲ್ಲದನ್ನು ಗಮನಿಸಿದಾಗ ವೃಷಭ ಮತ್ತು ತುಲಾ ರಾಶಿಯವರಿಗೆ ಬಹಳ ವೈಭೋಗದ ಜೀವನ, ತುಂಬ ಕಡು ಕಷ್ಟವನ್ನು ಅನುಭವಿಸ್ತಾ ಇರತಕ್ಕಂಥವ್ರು, ಮಾಡೋ ಕೆಲಸಗಳೆಲ್ಲ ಯಶಸ್ಸಾಗುತ್ತೆ. ಹಣಕಾಸಿನ ಹರಿವೇ ಒಳಗಡೆ ಯಾವ ರೀತಿಯಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಅಹಂಕಾರವನ್ನು ತಲೆಗೇರಿಸ್ಕೊಳ್ಳೋದು ಬೇಡ. ಸಾಲಗಳಿದ್ರೆ ಮೊದಲು ಸಾಲಗಳನ್ನು ತೀರಿಸ್ಕೊಳ್ಳಿ. ನಾವು ಕ್ರೋಢೀಕರಣ ಮಾಡಿ ಇಟ್ಕೊಳ್ಳದೆ ಇದ್ದರೂ ಪರವಾಗಿಲ್ಲ, ಆದರೆ ಸಾಲಗಳಿಗೆ ಸಿಕ್ಕಾಕೋಬಾರ್ದು. ಆ ಸಾಲಗಳಿಂದಾಗಿ ಇನ್ನೊಂದಷ್ಟು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಅದೊಂದಷ್ಟು ಸರಿಯಾಗಿ ಗಮನ ಕೊಟ್ಕೊಂಡು ನೋಡಿಕೊಂಡ್ರೆ ಆಗುತ್ತೆ. ಇನ್ನು ನೆಕ್ಸ್ಟು ನಿಮಗೆ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೂ ಅಷ್ಟೇ ಮೇಯಿಂದ
ಸಂಪೂರ್ಣ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳುತ್ತಾ ಇದೆ, ಸಪ್ತಮ ಸ್ಥಾನಕ್ಕೆ ಗುರು ಬರ್ತಾ ಇದೆ. ಇದರ ಒಂದು ಫಲಾನುಫಲದಿಂದಾಗಿ ನಿಮಗೆ ಹಣದ ಒಳಹರಿವು ತುಂಬಾ ಚೆನ್ನಾಗಾಗುತ್ತೆ. ಉಳಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು, ಖರ್ಚುಗಳು ಜಾಸ್ತಿ ಆಗುತ್ತೆ. ಕಾರಣ ಅರ್ಧಾಷ್ಟಮ ಶನಿಯ ಪ್ರಭಾವ. ಅದಕ್ಕೆ ಪರಿಹಾರವನ್ನು ಹೇಳ್ತೇವೆ, ಆ ಪರಿಹಾರವನ್ನು ಮಾಡ್ಕೊಳ್ಳಿ. ಅದಾದ ನಂತರ ಶುಭ ಉಂಟಾಗುತ್ತೆ. ಧನಸ್ಸು ರಾಶಿ ಆದ ನಂತರದಲ್ಲಿ ಕುಂಭರಾಶಿಯವರಿಗೂ ಸಹ ಅತ್ಯುತ್ತಮವಾದಂತಹ ಹಣದ ಒಳಹರಿವು ಚೆನ್ನಾಗಿ ಆಗ್ತದೆ. ಇದರಿಂದ ನಿಮ್ಮ ಬದುಕಿನಲ್ಲಿ ಹಣದ ಕ್ರೋಢೀಕರಣ, ಸ್ವಲ್ಪ ದುಡ್ಡು ಜೋಡಿಸಿ ಇಟ್ಕೊತೀರ. ಆದರೆ ಭಯ ಬೇಡ, 7.5 ನಡೀತಾ ಇದೆ ಅನ್ನುವಂತಹ ಭಯ ಬೇಡ. ಮಾರ್ಚ್ 29ನೇ ತಾರೀಕಿನಿಂದ ಮಾರ್ಚ್ನಿಂದ ನಿಮಗೆ ಜನ್ಮಶನಿ ಮುಗಿದು ಕೊನೆ ಹಂತದ 7.5 ಪ್ರವೇಶವಾಗ್ತದೆ. ಏನು ಯೋಚನೆ ಮಾಡೋದು ಬೇಡ, ಧೈರ್ಯವಾಗಿರಿ. ಪರಿಹಾರ ಹೇಳುತ್ತೇವೆ, ಅದನ್ನು ಅನುಸರಿಸಿ. ಇನ್ನು ಮೀನರಾಶಿಯವರೆಗೂ ಅಷ್ಟೇ, ಸಾಲದಿಂದ ವಿಮುಕ್ತಿ, ಭೂ ವ್ಯವಹಾರಗಳಿಂದ ಲಾಭವನ್ನು ನೋಡ್ತೀರಿ. ಹೂಡಿಕೆಗಳನ್ನು ನೀವು ಸಹ ಭೂಮಿ ಮೇಲೆ ಹೂಡಿಕೆಗಳನ್ನು ಮಾಡ್ತೀರಾ, ಚಿನ್ನದ ಮೇಲೆ ಹೂಡಿಕೆಗಳನ್ನು ಮಾಡ್ತೀರಾ. ಒಳ್ಳೆಯ ಆದಾಯವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ನೀವು ಸಹ ಒಳ್ಳೆಯ ಬೆಳವಣಿಗೆಯನ್ನು ನೀವು ಸಹ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಮೀನರಾಶಿಯವರು ಗುರುವಿನ ಬಲವಿಲ್ಲ, ಆದರೂ ಸಹ ಶನಿಯ ಬಲವೂ ಸಹ ಇಲ್ಲ. ಶನಿ ಮತ್ತು ಗುರುವಿನ ಬಲವಿಲ್ಲದೆ ಇದ್ದರೂ ಸಹ ದೈವಾನುಗ್ರಹದಿಂದ ನಿಮಗೆ ಬಹಳ ಒಳಿತಾಗ್ತದೆ. ಬೇರೆ ಬೇರೆ ಗ್ರಹಗಳ ಆಶೀರ್ವಾದಗಳು ಸಹ ನಿಮಗೆ ಸಿಗೋದ್ರಿಂದ, ಬೇರೆ ಬೇರೆ ಗ್ರಹದ ಆಶೀರ್ವಾದಗಳು ಸಹ ನಿಮಗೆ ಸಿಗೋದ್ರಿಂದ ಅತ್ಯುತ್ತಮವಾದಂತಹ ಫಲಾನುಫಲಗಳನ್ನು ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಒಟ್ಟಾರೆ ಒಳ್ಳೆಯ ಫಲಗಳು ನಿಮಗೆ ಇರ್ತಕ್ಕಂತಹದ್ದು. ನಿಮ್ಮೆಲ್ಲರ ಜೀವನದಲ್ಲೂ ಸಹ ಏಳಿಗೆಗಳು ಉಂಟಾಗಲಿ, ಬದುಕಿನಲ್ಲಿ ಇರ್ತಕ್ಕಂತಹ ಎಲ್ಲ ಕೊರತೆಗಳು ಸಹ ನಿವಾರಣೆ ಆಗಲಿ ಅಂತ ಹೇಳ್ತಾ, ಈ ಒಂದು ಕೆಲ ರಾಶಿಗಳಿಗೆ ನಾವೇನು ಹೇಳಿದ್ವಿ, ಈ ಒಂದು ಶನಿಯ ಕಾಟಗಳು ಇದ್ದಾವೆ ಅಂತ, ಅದು ತುಲಾರಾಶಿಯವರೆಗೆ ಮಾರ್ಚಿನವರೆಗೂ ಇರ್ತದೆ. ಸಿಂಹರಾಶಿಯವರಿಗೆ ಮಾರ್ಚಿನಿಂದ ಶುರುವಾಗ್ತದೆ. ತುಲಾರಾಶಿಯವರಿಗೆ ಮಾರ್ಚ್ನಿಗೆ ಮುಗಿಯುತ್ತೆ. ತುಲಾರಾಶಿಯವರಿಗೆ ಮಾರ್ಚಿನಲ್ಲಿ ಮುಗಿಯುತ್ತೆ. ಸಿಂಹರಾಶಿಯವರಿಗೆ ಮಾರ್ಚಿನಿಂದ ಶುರುವಾಗ್ತದೆ. ಧನಸ್ಸು ರಾಶಿಯವರೆಗೂ ಮಾರ್ಚಿನಿಂದ ಶುರುವಾಗ್ತದೆ. ಕುಂಭರಾಶಿಯವರಿಗೆ ಈಗಾಗಲೇ ನಡೀತಾ ಇದೆ, ಇನ್ನು 2.5 ವರ್ಷ ನಡೆಯುತ್ತೆ. ಹಾಗಾಗಿ ಶನಿ ಶಾಂತಿಯನ್ನು ಮಾಡಿಸೋದು ಮರೆಯೋದು ಬೇಡ. ಹಾಗಾಗಿ ಜನವರಿ 11ನೇ ತಾರೀಕಿನಂದು ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಯಾಗದ ನಂತರದಲ್ಲಿ ನಿಮ್ಮ ಮನೆಗೆ ದೇವರ ವರಪ್ರಸಾದವು ಬರ್ತದೆ. ದೇವರ ಅನುಗ್ರಹ ಉಂಟಾಗಬೇಕು ಅಂತ ಹೇಳಿ, ಶನಿದೇವರ ಸಂಪೂರ್ಣವಾದ ಕೃಪಾಶೀರ್ವಾದ ಉಂಟಾಗಬೇಕು ಅಂತ ಹೇಳಿ ನಿಮಗೆ ವಿಶೇಷವಾಗಿ ಈ ಒಂದು ಶನಿ ಶಿಂಗಣಾಪುರ ಮತ್ತು ತಿರುನಲ್ಲಾರಿನಿಂದ ಪೂಜಿಸಿ ತರಿಸುವಂತಹ ಶನಿ ರಕ್ಷಾ ಕವಚವನ್ನು ಕೊಡ್ತೇವೆ. ಅದನ್ನು ಕೈಗೆ ಕಟ್ಕೊಳ್ಳಿ. ಅದರ ಜೊತೆಗೆ ಯಾಗದ ನಂತರದಲ್ಲಿ ಬರುವಂತಹ ಭಸ್ಮದ ರಕ್ಷೆಯನ್ನು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಇರಿ. ಶನಿಯ ಕಾಟಗಳು, ಶನಿ ದೋಷಗಳು ನಿವಾರಣೆ ಆಗ್ತದೆ. ಈ ನಿಮ್ಮ ಹೆಸರನ್ನು ಇವತ್ತೇ ಬುಕ್ ಮಾಡ್ಕೊಳ್ಳಿ. ಜನವರಿ 11 ಶನಿ ಪ್ರದೋಷದ ದಿವಸ ಶನಿ ಮಹಾಯಾಗ ನಡೀತಾ ಇದೆ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳ ಉಂಟಾಗಲಿ ಅಂತ ಹೇಳ್ತಾ, ಈ ಒಂದು ಆರ್ಥಿಕ ಭವಿಷ್ಯ, ಹಣದ ಹೊಳೆ ಯಾರಿಗೆ ಹರಿಯಲಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.